ಥೈರಾಯ್ಡಿನೂ ನಾರ್ಮಲ್ ಆಗಿ ಸ್ಕ್ರೀನಿಂಗ್ ಆಗಿಲ್ಲ ಅಂದರೆ ಥೈರಾಯ್ಡಿನೂ ಒಂದು ಹಿಡನ್ ಪ್ರಾಬ್ಲಮ್. ಸಪ್ಲಿಮೆಂಟ್ಸ್ ಸರಿಯಾಗಿ ತಗೊಂಡಿಲ್ಲ ಅಂದರೆ ಅವ್ರಿಗೆ ಪ್ರಾಬ್ಲಮ್ ಎಕ್ಸ್ಟೆಂಡ್ ಆಗುತ್ತೆ. ವುಮನ್ಗೆ ಸ್ಪೆಸಿಫಿಕಲಿ ಇಂಪಾರ್ಟೆಂಟ್ ಈಸ್ ಮ್ಯಾಮೋಗ್ರಾಮ್. ಸೊ ಹೈಪೋಥೈರಾಯ್ಡಲ್ಲಿ ವೆಯ್ಟ್ ಗೈನ್ ಒಂದು, ಟಯರ್ಡ್ನೆಸ್ಸು, ಸುಸ್ತು, ದೆನ್ ಹೇರ್ ಲಾಸು, ಬ್ಲೀಡಿಂಗ್ ಪ್ರಾಬ್ಲಮ್ಸು, ಮೆನ್ಸ್ಟ್ರುವಲ್ ಇರ್ರೆಗ್ಯುಲಾರಿಟೀಸ್. ಸಪೋಸ್ 20 years, 21, 22 ಗರ್ಲ್ಸ್ ಪ್ರೆಗ್ನೆನ್ಸಿ, ಡೆಲಿವರಿ ಅಂದರೆ ಅವ್ರಿಗೆ ತುಂಬ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ. ಬ್ರೆಸ್ಟ್ ಲಂಪು, ಅಂಡರ್ ಆರ್ಮ್ಸ್ ಲಂಪು, ಸ್ವೆಲ್ಲಿಂಗ್ ಇದೆ ಅಂದರೆ ಮಾಸು ಗಡ್ಡೆ ಥರ, ಇಲ್ಲ ಅಂದರೆ ಸ್ಕಿನ್ ಚೇಂಜಸ್ಸು, ನಿಪ್ಪಲ್ ಡಿಸ್ಚಾರ್ಜ್, ಇದೊಂದು ಇಂಪಾರ್ಟೆಂಟ್. ಬ್ಲೀಡಿಂಗ್ ಪ್ರಾಬ್ಲಮ್ಸು ಜಾಸ್ತಿ ಇರುತ್ತೆ, ಸ್ವಲ್ಪ ಇರುತ್ತೆ, ಅದೊಂದು ಪ್ರಾಬ್ಲಮ್ಮು. ಅದು ಜನರಲ್ ಬ್ಲಡ್ ಟೆಸ್ಟಲ್ಲಿ ಗೊತ್ತಾಗಲ್ಲ. ಏಜು ಪ್ರಾಬ್ಲಮ್ ಅಂತ ನೆಗ್ಲೆಕ್ಟ್ ಮಾಡಬಾರ್ದು. ಬಾಡಿಗೆ ಏನಾಗ್ತಾ ಇದೆ, ಚೆನ್ನಾಗಿದೆಯಾ ಇಲ್ವಾ, ಬಾಡಿಯಲ್ಲಿ ಬ್ಲಡ್ಡಲ್ಲಿ ವಿಟಮಿನ್ ಸರಿಯಾಗಿದೆಯಾ, ಹಾರ್ಮೋನ್ ಸರಿಯಾಗಿದೆಯಾ, ಓಕೆ, ಮೆಂಟಲ್ ಸ್ಟ್ರೆಸ್ ಏನಾದರೂ ತಗೊಳ್ತಾ ಇದ್ದೀನಾ, ಅದು ಹೆಂಗೆ ಕಡಿಮೆ ಮಾಡ್ಕೋಬೇಕು. ಟೆಂಪರರಿ ಪ್ರಾಬ್ಲಮ್ ಇರುತ್ತೆ, ಸಪ್ಲಿಮೆಂಟ್ಸ್ ತಗೊಂಡ್ರೆ ಕರೆಕ್ಟ್ ಆಗುತ್ತೆ. ಇಲ್ಲ ಅವ್ರು ಸರಿಯಾಗಿ ತಗೊಂಡಿಲ್ಲ, ಡೈಟನ್ನು ಸರಿಯಾಗಿ ತಗೊಂಡಿಲ್ಲ, ಸಪ್ಲಿಮೆಂಟ್ಸ್ ಆ್ಯಕ್ಚುಲಿ ಎಕ್ಸ್ಟ್ರಾ ಕೊಡ್ತೀವಿ ಅದನ್ನು ಸರಿಯಾಗಿ ತಗೊಂಡಿಲ್ಲ ಅಂದರೆ ಡೆಫಿನೆಟ್ಲಿ ಟೆಂಪರರಿ ಬೋನ್ ಲಾಸ್ ಆರ್ ವೀಕ್ನೆಸ್ ಎಕ್ಸ್ಟೆಂಡ್ ಆಗಿ ಅವ್ರಿಗೆ ತುಂಬ ಪ್ರಾಬ್ಲಮ್ ಬರುತ್ತೆ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ಮಹಿಳೆ ತನ್ನ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ಮನೆಯವರೆಲ್ಲರ ಬಗ್ಗೆ ಕೂಡ ಯೋಚನೆ ಮಾಡುವಂಥದ್ದು ಕಾಮನ್ ಆಗಿ ಇರುತ್ತೆ. ನನ್ನ ಗಂಡ ಚೆನ್ನಾಗಿರಬೇಕು, ನನ್ನ ಮಕ್ಕಳು ಚೆನ್ನಾಗಿರಬೇಕು, ಅಥವಾ ನನ್ನ ಮನೆಯಲ್ಲಿರೋರೆಲ್ಲರೂ ಕೂಡ ಆರಾಮಾಗಿರಬೇಕು, ನನಗೇನಾದರೂ ಪರವಾಗಿಲ್ಲ, ನಾನು ಸಹಿಸ್ಕೋತೀನಿ ಅನ್ನುವಂಥ ಮೈಂಡ್ ಸೆಟ್ ಆಲ್ಮೋಸ್ಟ್ ಎಲ್ಲ ಮಹಿಳೆಯರಲ್ಲೂ, ಎಲ್ಲ ತಾಯಂದಿರಲ್ಲೂ ಕೂಡ ಇದ್ದೇ ಇರುತ್ತೆ. ಆದರೆ ಮಹಿಳೆ ತನ್ನ ಆರೋಗ್ಯದ ಬಗ್ಗೆ ಮಾತ್ರ ಯೋಚನೆ ಮಾಡೋದೇ ಇಲ್ಲ. ಹೀಗಾಗಿನೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಹಿಳೆಯರು ಯಾಕೆ ಸೈಲೆಂಟಾಗಿ ಕೆಲವೊಂದಿಷ್ಟು ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸ್ತಾರೆ, ಯಾವೆಲ್ಲ ಆರೋಗ್ಯ ಸಮಸ್ಯೆಗಳಂತ ಹೇಳಿದ್ರೆ ಇಲ್ಲಿ ಫಿಸಿಕಲಿ ಮೆಂಟಲಿ ಎರಡೂ ಕೂಡ ಆರೋಗ್ಯ ಅಂತ ಬಂದಾಗ ಕನ್ಸಿಡರ್ ಆಗುತ್ತೆ. ಹಾಗಾಗಿ ಮಹಿಳೆಯರು ಯಾರಿಗೂ ಕೂಡ ಹೇಳದೆ ಅನುಭವಿಸುವಂತಹ ಸಮಸ್ಯೆಗಳು ಯಾವುದೆಲ್ಲ, ಅದರ ಬಗ್ಗೆ ಯಾಕೆ ಅವರು ಡಾಕ್ಟರ್ ಹತ್ರ ಮಾತಾಡಬೇಕಾಗತ್ತೆ, ಇದಕ್ಕೆ ಪರಿಹಾರ ಯಾವ ರೀತಿಯಾಗಿರುತ್ತೆ, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸುನೀತಾ ರೆಡ್ಡಿ ಜಿ, ಕನ್ಸಲ್ಟೆಂಟ್ ಆಬ್ಸ್ಟೆಟ್ರಿಷಿಯನ್ ಆ್ಯಂಡ್ ಗೈನಕಾಲಜಿ, ಸ್ಪರ್ಶ್ ಹಾಸ್ಪಿಟಲ್, ಯಲಹಂಕ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್, ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡಿರೋ ಹಾಗೆ ಬರುವಂತಹ ಪೇಷಂಟ್ಗಳಲ್ಲಿ ಥೈರಾಯ್ಡ್ ಇತ್ತು ಅಂದಾಗ ಯಾವೆಲ್ಲ ಸಿಂಪ್ಟಮ್ಸ್ ಅನ್ನ ನಾವು ಅಬ್ಸರ್ವ್ ಮಾಡಬಹುದು? ಅಂದ್ರೆ ವೆಯ್ಟ್ ಗೇನ್ ಆಗುತ್ತೆ, ಕೆಲವರಿಗೆ ವೆಯ್ಟ್ ಲಾಸ್ ಆಗುತ್ತೆ, ಕೆಲವರಿಗೆ ವೆಯ್ಟ್ ಗೇನ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಮೋಸ್ಟ್ ಕಾಮನ್ ಆಗಿ ಯಾವೆಲ್ಲ ಸಿಂಪ್ಟಮ್ಸ್ ಇರುತ್ತೆ ಥೈರಾಯ್ಡ್ ಇತ್ತು ಅಂತ ಹೇಳಿದ್ರೆ? ಸೊ ಥೈರಾಯ್ಡಲ್ಲಿ ಒಂದು ಹೈಪೋಥೈರಾಯ್ಡ್, ಇನ್ನೊಂದು ಹೈಪರ್ ಥೈರಾಯ್ಡ್ ಅಂತ ಇರುತ್ತೆ. ಸೊ ಹಾರ್ಮೋನ್ ಜಾಸ್ತಿ ಇದೆ ಅಂದರೆ ಹೈಪರ್ ಥೈರಾಯ್ಡ್, ಲೆಸ್ ಅಂದರೆ ಹೈಪೋಥೈರಾಯ್ಡ್. ಬಟ್ ಮೋಸ್ಟ್ ಕಾಮನ್ಲಿ ಹೈಪೋಥೈರಾಯ್ಡ್ ನೋಡ್ತೀವಿ ಡ್ಯೂರಿಂಗ್ ಪ್ರೆಗ್ನೆನ್ಸಿಯಲ್ಲಿ ಆ ಥರ. ಸೊ ಹೈಪೋಥೈರಾಯ್ಡಲ್ಲಿ ವೆಯ್ಟ್ ಗೈನ್ ಒಂದು, ಟಯರ್ಡ್ನೆಸ್ಸು, ಸುಸ್ತು, ದೆನ್ ಹೇರ್ ಲಾಸು, ಬ್ಲೀಡಿಂಗ್ ಪ್ರಾಬ್ಲಮ್ಸು, ಮೆನ್ಸ್ಟ್ರುವಲ್ ಇರ್ರೆಗ್ಯುಲಾರಿಟೀಸು. ಸೊ ಪೀರಿಯಡ್ಸ್ ಮಿಸ್ ಆಗುತ್ತೆ, ಇಲ್ಲ ಅಂದರೆ ಪೀರಿಯಡ್ಸ್ ಜಾಸ್ತಿ ಬರೋದು ಯೂಶ್ವಲಿ ಹೈಪರ್ ಥೈರಾಯ್ಡಿಸಮಲ್ಲಿ. ಸೊ ಹೈಪರ್ ಥೈರಾಯ್ಡಿಸಮಲ್ಲಿ ಜಾಸ್ತಿ ಇದೆ ಅಂದರೆ ವೆಯ್ಟ್ ಲಾಸ್ ಒಂದು, ದೆನ್ ಸ್ಕಿನ್ ಚೇಂಜಸ್ಸು ನೋಡ್ತಾರೆ, ಅಗೈನ್ ಬ್ಲೀಡಿಂಗ್ ಪ್ರಾಬ್ಲಮ್ಸು, ಹೈಪರ್ನು ಹೈಪೋ ಎರಡು ಕಂಡೀಷನ್ಸಲ್ಲಿ ಬ್ಲೀಡಿಂಗು, ಇರ್ರೆಗ್ಯುಲರ್ ಸೈಕಲ್ಸ್ ಪ್ರಾಬ್ಲಮ್ಸ್ ಇರುತ್ತೆ ಅದು. ಆ್ಯಂಡ್ ಈವನ್ ಇನ್ಫರ್ಟಿಲಿಟಿ ರಿಲೇಟೆಡ್, ಬಂಚೆತನ, ಥೈರಾಯ್ಡ್. ಅವ್ರಿಗೆ ಇನ್ ಕೇಸ್ ಏನಾದ್ರು ಇನ್ಫರ್ಟಿಲಿಟಿ ಇತ್ತು ಅಂತ ಹೇಳಿದ್ರೆ ಥೈರಾಯ್ಡ್ ಇರುವಂತಹ ಚಾನ್ಸಸ್ ಕೂಡ ಇರುತ್ತೆ. ಟೆಸ್ಟ್ ಮೋಸ್ಟ್ ಕಾಮನ್ ಟೆಸ್ಟ್ ಇನ್ಫರ್ಟಿಲಿಟಿ ಕೇಸಸ್ ಅಲ್ಲಿ ಮಾಡ್ತೀವಿ ಥೈರಾಯ್ಡ್. ಓಕೆ. ಸೊ ಇಷ್ಟೆಲ್ಲ ಸಮಸ್ಯೆಗಳಿದಾವೆ, ಆರೋಗ್ಯ ಸಮಸ್ಯೆಗಳಿದಾವೆ ಅಂತ ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ ಡಾಕ್ಟರ್. ಈಗ ಟೆಸ್ಟ್ ಮಾಡಿಸಿದಾಗ ಇದು ಯಾವ ಸಮಸ್ಯೆ ಕೂಡ ಇಲ್ಲ, ಎಲ್ಲಾನು ರಿಪೋರ್ಟ್ ನಾರ್ಮಲ್ ಬಂದಿದೆ. ಬಟ್ ಆದ್ರೂ ಕೂಡ ಒಬ್ಬ ಮಹಿಳೆಗೆ ಏನೋ ಒಂದು ನಾರ್ಮಲ್ ಆಗಿಲ್ಲ, ಏನೋ ಅಬ್ನಾರ್ಮಲ್ ಇದೆ, ಅನ್ಯೂಶುವಲ್ ಫೀಲ್ ಆಗ್ತಾ ಇದೆ, ಸುಸ್ತಾಗ್ತದೆ, ಅಥವಾ ಏನೋ ಒಂದು ನನ್ನ ಆರೋಗ್ಯದಲ್ಲಿ ಏನೋ ಏರುಪೇರು ಆಗಿದೆ ಅನ್ನೋದು ಅವ್ರಿಗೆ ಫೀಲ್ ಆಗುತ್ತೆ. ಅಂದ್ರೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬರೋದಿಲ್ಲ ಕೆಲವರಿಗೆ, ಬಟ್ ಅವ್ರಿಗೆ ಫೀಲ್ ಆಗುತ್ತೆ. ಸೊ ಕಾಮನ್ ಆಗಿ ಯಾಕೆ ಈ ತರ ಆಗುತ್ತೆ, ಈ ತರ ಪ್ರಾಬ್ಲಮ್ಸ್ ಯಾಕೆ ಆಗುತ್ತೆ? ರಿಪೋರ್ಟ್ ಎಲ್ಲ ನಾರ್ಮಲ್ ಇರುತ್ತೆ, ಬಟ್ ಸ್ಟಿಲ್ ಆರೋಗ್ಯ ಸಮಸ್ಯೆ ಏನೋ ಇದೆ ಅನ್ನೋ ತರ ಫೀಲ್ ಆಗುತ್ತೆ. ಅದು ಡಿಸ್ಕಸ್ ಮಾಡಿದೀವಿ ಆಕ್ಚುಲಿ ಬ್ಲೀಡಿಂಗ್ ಪ್ರಾಬ್ಲಮ್ಸ್ ಅಲ್ಲಿ. ನಾವು ಅದೊಂದು ಎಂಡೋಮೆಟ್ರಿಯೋಸಿಸ್ ಅಂತ ಒಂದು ಕಂಡೀಷನು, ಅದು ಬ್ಲಡ್ ಅಲ್ಲಿ ಏನೋ ಗೊತ್ತಾಗಲ್ಲ, ಬಟ್ ಅವರಿಗೆ ಸುಸ್ತಾಗುತ್ತೆ. ಓಕೆ. ಅದೊಂದು ಎಸ್ಪೆಷಲಿ ಗೈನಿಕ್ ಪ್ರಾಬ್ಲಮ್ಸ್ ಅಲ್ಲಿ ಎಂಡೋಮೆಟ್ರಿಯೋಸಿಸ್
ಅಡಿನೋಮಯೋಸಿಸ್, ಇದು ಗರ್ಭಕೋಶ ಪ್ರಾಬ್ಲಮ್ಸ್. ಓಕೆ, ಅದು ಇದೆ ಅಂದರೆ ಯೂಶಲಿ ಸ್ವಲ್ಪ ಇರುತ್ತೆ, ಬ್ಲೀಡಿಂಗ್ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ, ಸ್ವಲ್ಪ ಇರುತ್ತೆ, ಅದೊಂದು ಪ್ರಾಬ್ಲಮ್ಮು. ಅದು ಜನರಲ್ ಬ್ಲಡ್ ಟೆಸ್ಟ್ ಅಲ್ಲಿ ಗೊತ್ತಾಗಲ್ಲ. ಸೆಕೆಂಡ್ ಥಿಂಗ್ ಥೈರಾಯ್ಡ್. ಓಕೆ, ಥೈರಾಯ್ಡ್ನು ನಾರ್ಮಲ್ ಆಗಿ ಸ್ಕ್ರೀನಿಂಗ್ ಆಗಿಲ್ಲ ಅಂದ್ರೆ ಥೈರಾಯ್ಡ್ನು ಒಂದು ಹಿಡನ್ ಪ್ರಾಬ್ಲಮ್, ಈ ತರ ಆಗೋಕ್ಕೆ ಚಾನ್ಸಸ್ ಇದೆ. ರಿಮೈನಿಂಗ್ ಆಲ್ ಹಿಮೋಗ್ಲೋಬಿನ್ ಅದಂತ ಜನರಲ್ ಸ್ಕ್ರೀನಿಂಗ್ ಅಲ್ಲಿ ಬರುತ್ತೆ. ಥರ್ಡ್ ಥಿಂಗ್ ಈ ಸ್ಟ್ರೆಸ್, ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸು, ಸ್ಟ್ರೆಸ್ ಅದನ್ನು ಇರಬಹುದು. ಓಕೆ ಓಕೆ. ಇನ್ನು ಮಹಿಳೆಯರಲ್ಲಿರುವಂತಹ ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ವೈಟಮಿನ್ ಡಿಫಿಷಿಯನ್ಸಿ, ಅಂದ್ರೆ ಅವರಿಗೆ ವಿಟಮಿನ್ ನ ಕೊರತೆ ಆಗುತ್ತೆ, ಪೋಷಕಾಂಶಗಳ ಕೊರತೆ ಆಗುತ್ತೆ ಅಂತ. ಅದರಲ್ಲೂ ನೀವು ಆಗ್ಲೇ ಮಾತಾಡ್ತಾ ಹೇಳಿದ್ರಿ ವೈಟಮಿನ್ B12 ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಮೋಸ್ಟ್ ಕಾಮನ್ ಆಗಿ ನಾವು ಮಹಿಳೆಯರಲ್ಲಿ ನೋಡೋದಾದ್ರೆ ವೈಟಮಿನ್ಸ್ ಕೊರತೆ ಅಂದಾಗ ವೈಟಮಿನ್ B12 ಕಮ್ಮಿ ಇದೆ ಅಂತೆಲ್ಲ ಹೇಳ್ತಾರೆ. ಸೊ ಯಾಕೆ ಇಂಪಾರ್ಟೆಂಟ್ ವೈಟಮಿನ್ B12 ನಮ್ಮ ಬಾಡಿಗೆ ಯಾಕೆ ಇಂಪಾರ್ಟೆಂಟ್, ಅದರಲ್ಲೂ ಮಹಿಳೆಯರಿಗೆ ಅಥವಾ ವಯಸ್ಸಾದವರಿಗೆ ಯಾಕೆ ಅಷ್ಟು ಮುಖ್ಯ ಆಗುತ್ತೆ ಅದು ಅಂತ? ವೈಟಮಿನ್ ಬಿ ಆ್ಯಕ್ಚುಲಿ ಇಟ್ ಹೆಲ್ಪ್ಸ್ ಇನ್ ದ ನ್ಯೂರೋ ಟ್ರಾನ್ಸ್ಮಿಷನ್, ಅಂದರೆ ನರ್ವ್ ಫಂಕ್ಷನ್ಗೆ ಅದು ಇಂಪಾರ್ಟೆಂಟ್. ಅದೊಂದು ಈವನ್ ಅನಿಮಿಯಾ ಅಲ್ಲಿ ಹಿಮೋಗ್ಲೋಬಿನ್ ಮೇಂಟೈನಿಂಗ್ ಹಿಮೋಗ್ಲೋಬಿನ್, ಫೋಲಿಕ್ ಆ್ಯಸಿಡ್ ಮತ್ತು ವಿಟಮಿನ್ ಬಿ ಓಕೆ ಇಂಪಾರ್ಟೆಂಟ್. ಸೊ ಡೆಫಿಷಿಯನ್ಸಿ ಇರುವಾಗ ಒಂದು ಅನಿಮಿಯಾ ಪ್ರಾಬ್ಲಮ್ಮು, ಇನ್ನೊಂದು ನ್ಯೂರಲಾಜಿಕಲ್ ಪ್ರಾಬ್ಲಮ್ಸು ಡಿಸ್ಕಸ್ ಮಾಡಿದ್ವಿ, ಆಂಗ್ಸೈಟಿ, ಡಿಪ್ರೆಷನು, ಇರಿಟಬಿಲಿಟಿ, ಈ ಥರ ಪ್ರಾಬ್ಲಮ್ಸು ಆಗೋಕ್ಕೆ ಚಾನ್ಸಸ್ ಇದೆ. ಓಕೆ ಓಕೆ. ಸೊ ಹಾಗಿದ್ರೆ ಈಗ ನಮ್ಮ ಬಾಡಿಯಲ್ಲಿ ಏನೇ ಚೇಂಜಸ್ ಆದ್ರೂ ಎಲ್ಲ 1-to-1 ಕನೆಕ್ಷನ್. ಆಗ್ಲೇ ಅನಿಮಿಯಾದ ಬಗ್ಗೆ ಮಾತಾಡಿದ್ರಿ, ಹಿಮೋಗ್ಲೋಬಿನ್ ಕಡಿಮೆ ಆಗೋದ್ರ ಬಗ್ಗೆ ಮಾತಾಡಿದ್ರಿ, ಸುಸ್ತಾಗೋದ್ರ ಬಗ್ಗೆ ಮಾತಾಡಿದ್ರಿ. ಈಗ ಫೈನಲಿ ಅದು ವೆರಿ 1 or 2 ಸೆಂಟೆನ್ಸಸ್ ಅಲ್ಲಿ ಇದಂತ ಆನ್ಸರ್ ಬರುತ್ತೆ, ಅದೇ ರಿಪೀಟ್ ಆಗುತ್ತೆ. ಈಗ ವೈಟಮಿನ್ ಡಿಫಿಷಿಯನ್ಸಿ ಅಂತ ಬಂದಾಗ ನೀವು ಮತ್ತೆ ಅನಿಮಿಯಾದ ಬಗ್ಗೆ ಮಾತಾಡಿದ್ರಿ. ಸೊ ಎಲ್ಲಾನು 1-to-1 ಕನೆಕ್ಷನ್ಸ್ ಇದ್ದೇ ಇರುತ್ತೆ. ಅಂದ್ರೆ ನಮ್ಮ ಬಾಡಿಯಲ್ಲಿ ಎಲ್ಲ ಆರ್ಗನ್ ಕನೆಕ್ಷನ್ಸ್ ಇರೋ ತರಾನೇ ಸಿಂಪ್ಟಮ್ಸ್ ಬಂದಾಗ ಅಥವಾ ನಮಗೆ ಏನೋ ಒಂದು ಆರೋಗ್ಯ ಸಮಸ್ಯೆ ಬರ್ತಾ ಇದೆ ಅಂದಾಗ ಎಲ್ಲ ಒಂದ್ ಕಡೆ ಎಲ್ಲ ಕನೆಕ್ಟೆಡ್ ಆಗಿದೆ ಅಂತ ಅನಿಸ್ಬಿಡುತ್ತೆ. ಫೈನಲಿ ಏನು, ಚೆನ್ನಾಗಿ ಡೈಟ್ ತಗೋಬೇಕು, ಬ್ಯಾಲೆನ್ಸ್ಡ್ ಡೈಟ್, ಫಿಸಿಕಲ್ ಆಕ್ಟಿವಿಟಿ ಮಾಡಬೇಕು, ಚೆನ್ನಾಗಿರಬೇಕು. ಓಕೆ, ಸ್ಟ್ರೆಸ್ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಓಕೆ, ಅಂಡ್ ಸ್ವಲ್ಪ ಟೈಮು ಬ್ಲಡ್ ಟೆಸ್ಟ್, ರೊಟೀನ್ ಆನ್ಯುವಲ್ ಸ್ಕ್ರೀನಿಂಗ್ ಟೈಮ್ ತಗೋಬೇಕು. ಇದು ಇದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳೋದು. ಅಂದ್ರೆ ಪ್ರಾಪರ್ ಆಗಿ ಊಟ ಮಾಡ್ಬೇಕಂದ್ರೆ ಡಯಟ್ ಚೆನ್ನಾಗಿರ್ಬೇಕು, ಪ್ರಾಪರ್ ಆಗಿ ಎಕ್ಸರ್ಸೈಸ್ ಮಾಡಬೇಕು. ಸೊ ಮೈಂಡ್ಫುಲ್ನೆಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ? ಅಂದ್ರೆ ಈಗ ಮಹಿಳೆಯರಂತ ನೋಡಿದಾಗ ಕೆಲವರು ಅಂದ್ರೆ ಹೊರಗಡೆ ಹೋಗಿ ದುಡಿತಾರೆ, ಮನೆಯಲ್ಲಿ ಮಕ್ಕಳ ರೆಸ್ಪಾನ್ಸಿಬಿಲಿಟೀಸ್ ಅನ್ನ ತಗೋತಾರೆ, ಅದ್ರ ಜೊತೆಗೆ ಮನೆಯಲ್ಲಿ ಫಿನಾನ್ಷಿಯಲ್ ಕಂಡೀಷನ್ ಅನ್ನ ನೋಡ್ಕೊಳ್ಳೋರು ಅವರೇ ಆಗಿರ್ತಾರೆ. ಮನೆ ಜವಾಬ್ದಾರಿ, ಹೊರಗಡೆ ಜವಾಬ್ದಾರಿ. ಸೊ ಎಲ್ಲಾ ಒತ್ತಡನೂ ಒಂದು ಮಹಿಳೆ ಮೇಲೆ ಇರುತ್ತೆ. ಅದ್ರ ಜೊತೆಗೆ ಈ ಮೆನೋಪಾಸ್ ಬಂತು ಅಂತ ಬಂದ್ರೆ ಮೂಡ್ ಸ್ವಿಂಗ್ಸ್ ಆಗುತ್ತೆ, ಮೂಡ್ ಚೇಂಜಸ್ ಆಗುತ್ತೆ. ಸೊ ಇವೆಲ್ಲಾನು ಒಟ್ಟಿಗೆ ಆದಾಗ ಹೆಂಗ್ ತಡ್ಕೋಬೇಕಾಗತ್ತೆ ಒಬ್ಬ ಮಹಿಳೆ ಆದವರು, ಹೇಗೆ ಎಲ್ಲಾನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅಂತ. ಸೊ ನಿಮ್ ಕಡೆಯಿಂದ ಏನಾದ್ರು ಟಿಪ್ಸ್ ಇದೆಯಾ? ಸೇಮ್. ಓಕೆ, ಹೆಂಗೆ ಮಾಡ್ಕೋಬೇಕು? ಪ್ರಾಪರ್ ಆಗಿ ಡೈಟ್, ಓಕೆ, ಸ್ವಲ್ಪ 1 hour ಅಟ್ಲೀಸ್ಟ್ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್ಗೆ ಸ್ಪೆಂಡ್ ಮಾಡಬೇಕು, ಅಟ್ಲೀಸ್ಟ್ 1 hour. ಓಕೆ, ಅಂಡ್ ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು. ಅದು ಬ್ರೀತಿಂಗ್ ಎಕ್ಸಸೈಸಸ್, ಮೆಡಿಟೇಷನ್, ಏದೋ ಆ 1 hour ಅಲ್ಲೇ ಇದಂತ ಪ್ಲಾನ್ ಮಾಡ್ಕೋಬೇಕು. ಡೆಫಿನೆಟ್ಲಿ ದೇ ಕ್ಯಾನ್ ಡು. ಕಡಿಮೆ ಆಗುತ್ತೆ ಎಲ್ಲ ಪ್ರಾಬ್ಲಮ್ಸ್ಗೂ ಒಂದೇ ಸೊಲ್ಯೂಷನ್. ಚೆನ್ನಾಗಿ ತಿನ್ನಿ, ಎಕ್ಸರ್ಸೈಸ್ ಮಾಡಿ, ಆರಾಮಾಗಿರಿ, ಖುಷಿಯಾಗಿರಿ. ಅಂಡ್ ಹೆಲ್ತ್ಗೆ ಸ್ವಲ್ಪ ಕೇರ್. ಓಕೆ, ಬಾಡಿಗೆ ಏನಾಗ್ತಾ ಇದೆ, ಚೆನ್ನಾಗಿದೆಯಾ ಇಲ್ವಾ, ಬಾಡಿಯಲ್ಲಿ ಬ್ಲಡ್ ಅಲ್ಲಿ ವಿಟಮಿನ್ ಸರಿಯಾಗಿದೆಯಾ, ಹಾರ್ಮೋನ್ ಸರಿಯಾಗಿದೆಯಾ, ಓಕೆ, ಮೆಂಟಲ್ ಸ್ಟ್ರೆಸ್ ಏನಾದರೂ ತಗೊಳ್ತಾ ಇದೀನ, ಅದು ಹೆಂಗೆ ಕಡಿಮೆ ಮಾಡ್ಕೋಬೇಕು. ಓಕೆ ಓಕೆ. ಸೊ ಈಗ ನಾವು ನೋಡ್ತಿರ್ಬೇಕಾದ್ರೆ ಯಂಗ್ ಮದರ್ಸ್ ಅಲ್ಲೂ ಕೂಡ ಈ ಬೋನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು. ಅಂದ್ರೆ ಒಂದು ಡೆಲಿವರಿ ಆದ್ರೆ ಸಾಕು, ಅದ್ರ ನೆಕ್ಸ್ಟ್ ಇಯರ್ ಇಂದಾನೆ ಬೆನ್ನು ನೋವು, ಸುಸ್ತು, ಮೈಕೈ ನೋವು, ಅಂದ್ರೆ ನಂಗೆ ಏನು ಎನರ್ಜಿನೇ ಇಲ್ಲ ಅನ್ನೋ ಲೆವೆಲಿಗೆ ಬಂದ್ಬಿಡ್ತಾರೆ. ಈ ಯಂಗ್ ಏಜ್ ಅಲ್ಲೇ ಯಾಕೆ ಆತರ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ? ಅಂದ್ರೆ ಸಪ್ಲಿಮೆಂಟ್ಸ್ ಅನ್ನ ಪ್ರಾಪರ್ ಆಗಿ ತಗೊಂಡಿರಲ್ವಾ, ಹೇಗೆ ಅಂತ? ಯಂಗ್ ಮದರ್ಸ್ ಆಕ್ಚುಲಿ ಟೆಂಪರರಿ ಬೋನ್ ಲಾಸ್ ಅಂತ ಇರುತ್ತೆ, ಎಸ್ಪೆಷಲಿ ಆಫ್ಟರ್ ಡೆಲಿವರಿಯಲ್ಲಿ ವಿಟಮಿನ್ D3 ಆ್ಯಂಡ್ ಕ್ಯಾಲ್ಶಿಯಮು ತುಂಬ ಬೇಕಾಗುತ್ತೆ ಡ್ಯೂರಿಂಗ್ ಪ್ರೆಗ್ನೆನ್ಸಿಯಲ್ಲಿ. ಯಾಕಂದರೆ ಫೀಟಸ್ಗೆ ಬೇಕು, ಮದರ್ಗೆ ಬೇಕು. ಸೊ ಬೋನ್ ಸ್ಟ್ರೆಂತ್ ಕಡಿಮೆ ಆಗುತ್ತೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಎಸ್ಪೆಷಲಿ ಕ್ಯಾಲ್ಶಿಯಮು, ವಿಟಮಿನ್ D3 ಸಪ್ಲಿಮೆಂಟ್ಸ್ ಅದಕ್ಕೆ ಕೊಡ್ತೀವಿ ಡ್ಯೂರಿಂಗ್ ಪ್ರೆಗ್ನೆನ್ಸಿಯಲ್ಲಿ. ಸೊ ದೆನ್ ಬೋನ್ ಡೆಫಿನೆಟ್ಲಿ ವೀಕ್ ಆಗುತ್ತೆ.
ಪ್ರೆಗ್ನೆನ್ಸಿಯಲ್ಲಿ ಅಂಡ್ ಮತ್ತೆ ಆಫ್ಟರ್ ಡೆಲಿವರಿ. ಓಕೆ. ಅಂಡ್ ಸಪ್ಲಿಮೆಂಟ್ಸ್ ಸರಿಯಾಗಿ ತಗೊಂಡಿಲ್ಲ ಅಂದರೆ ಅವ್ರಿಗೆ ಪ್ರಾಬ್ಲಮ್ ಎಕ್ಸ್ಟೆಂಡ್ ಆಗುತ್ತೆ. ಸೊ ಟೆಂಪರರಿ ಪ್ರಾಬ್ಲಮ್ ಇರುತ್ತೆ, ಸಪ್ಲಿಮೆಂಟ್ಸ್ ಕರೆಕ್ಟ್ ಆಗುತ್ತೆ. ಇಲ್ಲ ಅವ್ರು ಸರಿಯಾಗಿ ತಗೊಂಡಿಲ್ಲ, ಡೈಟ್ನು ಸರಿಯಾಗಿ ತಗೊಂಡಿಲ್ಲ, ಸಪ್ಲಿಮೆಂಟ್ಸ್ ಆ್ಯಕ್ಚುಲಿ ಎಕ್ಸ್ಟ್ರಾ ಕೊಡ್ತೀವಿ ಅದನ್ನು ಸರಿಯಾಗಿ ತಗೊಂಡಿಲ್ಲ ಅಂದರೆ ಡೆಫಿನೆಟ್ಲಿ ಟೆಂಪರರಿ ಬೋನ್ ಲಾಸ್ ಆರ್ ವೀಕ್ನೆಸ್ ಎಕ್ಸ್ಟೆಂಡ್ ಆಗಿ ಅವ್ರಿಗೆ ತುಂಬ ಪ್ರಾಬ್ಲಮ್ ಬರುತ್ತೆ. ಡ್ಯೂರಿಂಗ್ ಲ್ಯಾಕ್ಟೇಷನ್ ಬ್ರೆಸ್ಟ್ ಫೀಡಿಂಗ್ ಅಲ್ಲಿನೂ ವಿಟಮಿನ್ D3 ಇಲ್ಲಾಂದ್ರೆ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ಕೊಡ್ತೀವಿ. ಸೊ ಅದೇ ಓಕೆ. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಮತ್ತೆ ಡೆಲಿವರಿ ಟೈಮ್, ಆಫ್ಟರ್ ಡೆಲಿವರಿ ಅಂಡ್ ಡ್ಯೂರಿಂಗ್ ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸು ವೆರಿ ಇಂಪಾರ್ಟೆಂಟು. ವಿಟಮಿನ್ D3 ಲೋ ಇದೆ ಅಂದರೆ ಅದನ್ನು ಸಪ್ಲಿಮೆಂಟ್ಸ್ ಕೊಡ್ತೀವಿ. ಸೊ ಡೈಟಲ್ಲಿನೂ ಚೆನ್ನಾಗಿ ತಗೋಬೇಕು. ಸೊ ದೆನ್ ಬೋನ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ. ಓಕೆ ಓಕೆ. ಸೊ ಈಗ ಡೆಲಿವರಿ ಆದ್ಮೇಲೆ ಪೆಲ್ವಿಕ್ ವೀಕ್ನೆಸ್ ಆಗುವಂಥದ್ದು ಕಾಮನ್ ಆಗಿರುತ್ತೆ, ಎಲ್ಲ ವುಮೆನ್ಗೂ ಅದು ಕಾಮನ್ ಇರುತ್ತೆ. ಅದೇ ಟೆಂಪರರಿ. ಬಟ್ ಸಪ್ಲಿಮೆಂಟ್ ತಗೊಂಡಾಗ ವಿ ಕ್ಯಾನ್ ಕರೆಕ್ಟ್ ಇಟ್. ಇಲ್ಲ ತಗೊಂಡಿಲ್ಲ ಸರಿಯಾಗಿ, ಡೈಟ್ ಸರಿಯಾಗಿ ತಗೊಂಡಿಲ್ಲ ಅಂದ್ರೆ ಆ ಪ್ರಾಬ್ಲಮ್ ಎಕ್ಸ್ಟೆಂಡ್ ಆಗುತ್ತೆ, ಪರ್ಮನೆಂಟ್ ಆಗಿ ಇರುತ್ತೆ ಅದು. ಅಂಡ್ ಯಂಗ್ ಏಜ್ ಅಲ್ಲಿ ಸಪೋಸ್ 20 years, 21, 22 ಗರ್ಲ್ಸ್ ಪ್ರೆಗ್ನೆನ್ಸಿ ಡೆಲಿವರಿ ಅಂದ್ರೆ ಅವ್ರಿಗೆ ತುಂಬಾ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಅದು ಮೆಚೂರಿಂಗ್ ಸ್ಟೇಜ್. ಸೊ ಬೋನ್ ಸ್ಟ್ರೆಂತ್ ಇರಲ್ಲ. ಸೊ ಯಂಗ್ ಏಜಲ್ಲಿ ಮದುವೆ ಆಗಿ ಡೆಲಿವರಿ ಆಗಿದ್ದರಿಂದ ಅವ್ರಿಗೆ ತುಂಬ ಪ್ರಾಬ್ಲಮ್ಸ್ ಬರೋಕ್ಕೆ ಚಾನ್ಸಸ್ ಇದೆ. ಓಕೆ ಓಕೆ. ಸೊ ಮಾತಾಡ್ತಾ ಆರಂಭದಲ್ಲಿ ಹೇಳಿದ್ರೆ ಯೂರಿನ್ ಪ್ರಾಬ್ಲಮ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಒಂದು ಸಮಸ್ಯೆ ಮಹಿಳೆಯರಲ್ಲಿ ಅಂತ. ಅದು ಡೆಲಿವರಿ ಆದ್ಮೇಲಂತೂ ಅವರಿಗೆ ಸ್ವಲ್ಪ ಏಜ್ ಆದ್ಮೇಲೆ ನಕ್ಕಾಗ ಅಥವಾ ಯೂರಿನ್ ಗೊತ್ತಿಲ್ಲದೇನೆ ಅನ್ಕಂಟ್ರೋಲ್ಡ್ ಆಗಿ ಸ್ವಲ್ಪ ಸ್ವಲ್ಪ ಹೋಗುತ್ತೆ. ಬಟ್ ಇನ್ನು ಕೆಲವರು ಹೇಳ್ತಾರೆ ಡಾಕ್ಟರ್, ಈಗ ಡೆಲಿವರಿ ಆದ್ಮೇಲೆ ನಂಗೆ ಯೂರಿನ್ ಕಂಟ್ರೋಲ್ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಈಗ ಮುಂಚೆ ಎಲ್ಲ ಯೂರಿನ್ ಬಂದಾಗ ಓಕೆ ನಂಗೆ ಆಫೀಸಲ್ಲಿ ಏನೋ ಮೀಟಿಂಗ್ ಇದೆ, ಇವಾಗ ಸದ್ಯಕ್ಕೆ ಅರ್ಜೆಂಟ್ ಇದೆ, ಹೋಗಕ್ ಆಗ್ತಿಲ್ಲ ಅಂದಾಗ ನಾನು ಕಂಟ್ರೋಲ್ ಮಾಡ್ಬೋದಿತ್ತು. ಆದ್ರೆ ಡೆಲಿವರಿ ಆದ್ಮೇಲೆ ಒಂದು ಮಗು ಆದ್ಮೇಲೆ ಸ್ವಲ್ಪ ಯೂರಿನ್ ಬಂದ್ರು ನನಗೆ ಇಲ್ಲಿ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ಅರ್ಜೆಂಟ್ ಆಗಿ ವಾಶ್ರೂಮ್ ಹೋಗ್ಲೇಬೇಕು ಅನ್ನೋ ತರ ಕಂಡೀಷನ್ಸ್ ಇದೆ ಅಂತ ಕೆಲವೊಂದಿಷ್ಟು ಕಸಿನ್ಸ್ ನಂಗೆ ಹೇಳಿರೋದನ್ನ ನಾನು ಕೇಳಿದೀನಿ. ಸೊ ಲೈವ್ ಎಕ್ಸಾಂಪಲ್ಸ್ ಗೊತ್ತಿರೋದ್ರಿಂದಾಗಿ ಯಾಕೆ ಈ ತರ ಆಗ್ತಾ ಇದೆ ಅಂತ ಡಾಕ್ಟರ್? ಅದೇ ಡೆಲಿವರಿ ಟೈಮ್ ಅಲ್ಲಿ ಮಸಲ್ ಸ್ಟ್ರೆಚಿಂಗ್ ಆಗುತ್ತೆ, ಲಿಗಮೆಂಟ್ಸ್ ಸ್ಟ್ರೆಚ್ ಆಗುತ್ತೆ, ನರ್ವ್ ಸ್ಟ್ರೆಚ್ ಆಗುತ್ತೆ. ಸೊ ಈ ಮಸಲ್ ಸ್ಟ್ರೆಚ್ ಆಗುವಾಗ ಈ ಕಂಟ್ರೋಲಿಂಗ್ ಪವರ್ ಮಸಲ್ ಸ್ಟ್ರೆಂತ್ ಇರಲ್ಲ ಸ್ವಲ್ಪ ದಿನ ಆಫ್ಟರ್ ಡೆಲಿವರಿ. ಅದಕ್ಕೆ ಆಫ್ಟರ್ ಡೆಲಿವರಿ ಕೀಗಲ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಸೊ ಅದು ಮಾಡಬೇಕು. ಅದು ಮಾಡುವಾಗ ಏನಾಗುತ್ತೆ, ಅದು ವೀಕ್ನೆಸ್ ಸ್ವಲ್ಪ ಮಸಲ್ ಸ್ಟ್ರೆಂತ್ ಬರುತ್ತೆ, ಕೀಗಲ್ ಎಕ್ಸಸೈಸಸ್. ದೆನ್ ಅದು ಸ್ಲೋ ಆಗಿ ಟ್ರೀಟ್ಮೆಂಟ್ ಸರಿಯಾಗುತ್ತೆ, ರಿಕವರಿ ಆಗುತ್ತೆ. ಒಬ್ಬೊಬ್ಬರು ಮಾಡಲ್ಲ, ಎಕ್ಸಸೈಸಸ್ ಮಾಡಲ್ಲ. ದೆನ್ ಅದು ಪ್ರಾಬ್ಲಮ್ಮು ತುಂಬ ಆಗಿ ದೆನ್ ಲೇಟರ್ ಆನ್ ಒಪಿನಿಯನ್ ತಗೋಬೇಕು ಯೂರಾಲಜಿಸ್ಟ್. ಈ ಥರ ಎಕ್ಸಸೈಸ್ ವರ್ಕ್ ಆಗಿಲ್ಲ ಅಂದರೆ ದೆನ್ ಸ್ಪೆಷಲಿಸ್ಟ್ ಒಪಿನಿಯನ್ ತಗೋಬೇಕು. ಬಟ್ ಈ ಪ್ರಾಬ್ಲಮ್ ತುಂಬ ಕಾಮನು. ಬಟ್ ಎಕ್ಸಸೈಸ್ ಮಾಡಿದ್ರೆ ಸರಿಯಾಗುತ್ತೆ. ಕೀಗಿಲ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಕೀಗಿಲ್ ಎಕ್ಸಸೈಸಸ್. ಓಕೆ. ಅಂದ್ರೆ ಅದರಲ್ಲೇ ಕೀಗಿಲ್ ಎಕ್ಸಸೈಸ್ ಅನ್ನುವಂಥದ್ದು ಅದರಲ್ಲೇ ವೆರೈಟಿ ಆಫ್ ಎಕ್ಸಸೈಸ್ ಇರುತ್ತಾ ಅಥವಾ ಒಂದೇ ಎಕ್ಸಸೈಸ್? ಒಂದೇ. ಅದು ಯೂರಿನ್ ಹೆಂಗೆ ನಾವು ಹೋಲ್ಡ್ ಮಾಡ್ತೀವಿ, ಯೂರಿನ್ ಹೋಲ್ಡಿಂಗ್ ಯೂರಿನ್, ಆ ಥರ ನೀವು ಜಸ್ಟ್ ವೆನ್ ಎವರ್ ಯು ಆರ್ ರೆಸ್ಟಿಂಗ್ ಆವಾಗ ಒಂದು 10 times ಆ ಥರ ಮಾಡಬೇಕು. ಆ ಮಸಲ್ ಆಕ್ಷನ್ ಬರಬೇಕು. ಯೂರಿನ್ ಹೋಲ್ಡ್ ಮಾಡಿ ಎಕ್ಸಸೈಸ್ ಅದೊಂದೇ. ಯೂರಿನ್ ಹೋಲ್ಡ್ ಮಾಡಿ ರಿಲೀಸ್ ಮಾಡಬೇಕು, ಮಾಡಿ ಸೊ ಆ ಮಸಲ್ ವರ್ಕ್ ಆಗುತ್ತೆ. ಸೊ ಒಂದು 10 times ಮಾಡಬೇಕು, ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್. ಓಕೆ. ಸೊ ಅದಕ್ಕೆ ಕೀಗಲ್ ಎಕ್ಸಸೈಸ್ ಅಂತ ಹೇಳ್ತಾರೆ. ಡೆಲಿವರಿ ಆದ್ಮೇಲೆ ಅದನ್ನ ಟ್ರೈ ಮಾಡಬೇಕಾಗುತ್ತೆ. ಕರೆಕ್ಟ್. ಅದು ಡೆಫಿನೆಟ್ಲಿ ಮಾಡಬೇಕು. ದೆನ್ ಈ ಪ್ರಾಬ್ಲಮ್ ಬರಲ್ಲ. ಓಕೆ. ಸೊ ಹಾಗಿದ್ರೆ 50 ದಾಟದ ಮೇಲೆ ಮಹಿಳೆಯರು ಆರೋಗ್ಯವಾಗಿರೋದಕ್ಕೆ ಬೇರೆ ಏನಾದ್ರೂ ಸಲಹೆ ಇದೆಯಾ ಡಾಕ್ಟರ್? ಅಂತ ಹೇಳಿದ್ರೆ ಒಂದು ಕಡೆ ಮೂಡ್ ಸ್ವಿಂಗ್ಸ್ ಆಗುತ್ತೆ. ಒಂದು ಈಗ ನಾವಿಲ್ಲಿ ಓವರ್ ಆಲ್ ಆಗಿ ಈ ಒಂದು ಡಿಸ್ಕಷನ್ ಅಲ್ಲಿ ಮಹಿಳೆಯರ ಆರೋಗ್ಯದ ಬಗ್ಗೆ ಮಾತಾಡಿದೀವಿ. ಇನ್ ಪರ್ಟಿಕ್ಯುಲರ್ ಆಗಿ ನಾವೀಗ 50 ವಯಸ್ಸು ದಾಟ್ತು, ಈಗ ನಮ್ಮ ಅಮ್ಮನ ಏಜು ಅಥವಾ ಈಗ ಇರುವಂತ ಯಂಗ್ಸ್ಟರ್ಸ್ ಇದ್ದು ಮದರ್ ಏಜ್ ಅಂತ ಕನ್ಸಿಡರ್ ಮಾಡಿದಾಗ ಆಫ್ಟರ್ 50 ಹೇಗೆ ಅವ್ರ ಕೇರ್ ತಗೋಬೇಕಾಗುತ್ತೆ? ಸೊ ಅವ್ರಿಗೆ ಏನಾದ್ರು ನಿಮ್ ಕಡೆಯಿಂದ ಟಿಪ್ಸ್ ಇದೆಯಾ? ಅಂದ್ರೆ ಫುಡ್ ಅಲ್ಲಿ ಇಂಥ ಫುಡ್ ಅನ್ನ ಸ್ವಲ್ಪ ಜಾಸ್ತಿ ತಗೊಳ್ಳಿ ಅಂತ ಏನಾದ್ರು ರೆಕಮೆಂಡ್ ಮಾಡ್ತೀರಾ? ಡಯಟ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಈ ತರದ್ದೇ ತಿನ್ಬೇಕು, ಈ ತರಾನೇ ಎಕ್ಸಸೈಸ್ ಮಾಡ್ಬೇಕು, ಆ ತರ ಏನಾದ್ರು ಒಂದು ಅಡ್ವೈಸ್ ಅನ್ನ ಕೊಡಬಹುದಾ ಅಂತ? ಕರೆಕ್ಟ್. ಸೊ ಅರೌಂಡ್ 50 years ವುಮನ್ಗೆ
ಅವರು ಡೈಟಲ್ಲಿ ನಾರ್ಮಲ್ ಡೈಟ್ ಬಟ್ ಸ್ವಲ್ಪ ಜಾಸ್ತಿ ಫೈಬರ್ ಇರಬೇಕು. ಸೊ ವೆಜಿಟಬಲ್ಸು, ಫ್ರೂಟ್ಸು, ಗ್ರೀನ್ ಲೀಫಿ ವೆಜಿಟಬಲ್ಸು, ಸೊಪ್ಪು ಇದಂತ ತಿನ್ನಬೇಕು. ಅಂದರೆ ಫೈಬರ್ ಕಂಟೆಂಟ್ ಜಾಸ್ತಿ ಇರಬೇಕು. ಯಾಕಂದರೆ ಸ್ಟಮಕ್ ಹೆಲ್ತ್ ಚೆನ್ನಾಗಿರುತ್ತೆ, ಗಟ್ ಹೆಲ್ತ್ ಚೆನ್ನಾಗಿರುತ್ತೆ. ಅದೊಂದು. ಸೆಕೆಂಡ್ ಥಿಂಗ್, ಪ್ರೋಟೀನ್ಸು ಸ್ವಲ್ಪ ಜಾಸ್ತಿ ತಿನ್ನಬೇಕು. ಅಂದರೆ ಸೊ ಎಗ್ ವೈಟ್ಸು, ಚಿಕನ್ನು, ಪನ್ನೀರು. ಸೊ ಪ್ರೋಟೀನ್ ಇಂಟೇಕ್ ಸ್ವಲ್ಪ ಜಾಸ್ತಿ ಮಾಡಬೇಕು. ಒಂದು ಸೊ ಫೈಬರ್ ಕಂಟೆಂಟು, ಪ್ರೋಟೀನ್ ಕಂಟೆಂಟು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ತಗೋಬೇಕು. ಓಕೆ, ಅದು ಡೈಟ್. ಎಕ್ಸಸೈಸು, ಎಸ್ ಡೆಫಿನೆಟ್ಲಿ ಕಾರ್ಡಿಯೋ, ಓಕೆ, ವಾಕಿಂಗ್, ಸ್ವಿಮ್ಮಿಂಗ್ ಗೊತ್ತಿದ್ರೆ ಸ್ವಿಮ್ಮಿಂಗು ಹೆಲ್ಪ್ ಆಗುತ್ತೆ. ಓಕೆ, ದೆನ್ ಮಸಲ್ ಸ್ಟ್ರೆಂತ್. ಸೊ ಮಸಲ್ ಲಾಸ್ ಇರುತ್ತೆ. ಮಸಲ್ ಲಾಸು ಅವ್ರ ಮಸಲ್ ಸ್ಟ್ರೆಂತ್ ಮೇಂಟೈನ್ ಮಾಡೋಕ್ಕೆ ಈ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸ್ ಅಂತ, ಅಂದರೆ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸ್ ಅಂತ ಕೇಳಿದೀವಿ. ಸೊ ಅದು ವೆಯ್ಟ್ ಲಿಫ್ಟಿಂಗು, ಆ ಥರ ಟೆನ್ಸೈಲ್ ಬ್ಯಾಂಡ್ಸ್, ಇದು ಹೆಲ್ಪ್ ಆಗುತ್ತೆ ಅವ್ರಿಗೆ ಸ್ಪೆಸಿಫಿಕಲಿ. ಸೊ ಫಿಸಿಕಲ್ ಆಕ್ಟಿವಿಟಿ, ಡೈಟು, ಓಕೆ, ಅಂಡ್ ದೆನ್ ಸ್ವಲ್ಪ ಸೋಷಲ್ ಕಾಂಟ್ಯಾಕ್ಟ್, ಓಕೆ, ಎಂಗೇಜ್ಮೆಂಟಿಂದ ಸೋಷಿಯಲ್ ಆ್ಯಕ್ಟಿವಿಟೀಸು, ಓಕೆ. ಸೊ ಸ್ವಲ್ಪ ಮೆಂಟಲ್ ಸ್ಟ್ರೆಸ್ಸು ಕಡಿಮೆ ಆಗುತ್ತೆ, ಕಾಗ್ನಿಟಿವ್ ಫಂಕ್ಷನ್ ಇಂಪ್ರೂವ್ ಆಗುತ್ತೆ. ಸೊ ಸೋಷಲಿ ಎಂಗೇಜ್ಮೆಂಟ್, ಓಕೆ, ಗ್ಯಾದರಿಂಗ್ಸು, ಆ ಥರ. ಇನ್ನೊಬ್ಬರ ಜೊತೆ ಬೆರಿಬೇಕು, ಮಾತಾಡ್ಬೇಕು, ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ. ಅದೇ ಅವರ ಏಜ್ ಅವರೇ ಯಾರಾದ್ರೂ ಮಹಿಳೆಯರು ಸಿಕ್ಕಿದ್ರು ಅಂತ ಹೇಳಿದ್ರೆ ಮಾತಾಡೋದಕ್ಕೆ ಇನ್ನೊಂದ್ ಸ್ವಲ್ಪ ವೈಬ್ ಮ್ಯಾಚ್ ಆಗ್ಬಿಡುತ್ತೆ ಅವರಿಗೆ. ಸೊ ಈಗ ಸಣ್ಣ ಮಕ್ಕಳಿಗೆ ಸಣ್ಣ ಮಕ್ಳ ಜೊತೆ ಆಟ ಆಡೋದು ಹೆಂಗ್ ಇಷ್ಟನೋ ಅದೇ ತರ ಸ್ವಲ್ಪ ಏಜ್ ಆದ್ಮೇಲೆ ನಮ್ಮದೇ ಏಜ್ ಅವ್ರು ಯಾರಾದ್ರೂ ಸಿಕ್ಕಿದ್ರೆ ಮಾತಾಡೋಕೆ ಸ್ವಲ್ಪ ಖುಷಿ ಆಗ್ಬಿಡುತ್ತೆ. ನಮ್ ಫೀಲಿಂಗ್ಸ್ ಅನ್ನ ಶೇರ್ ಮಾಡ್ಕೋತೀವಿ, ಸೋಷಿಯಲ್ ಅಟ್ಯಾಚ್ಮೆಂಟ್ ಇರುತ್ತೆ ಅಂತ. ಇನ್ ಕೆಲವ್ರು ಹೇಳ್ತಾರೆ ವಯಸ್ಸಾದ್ಮೇಲೆ ಎಷ್ಟೇ ಟ್ರೈ ಮಾಡಿದ್ರು ನಿದ್ದೆ ಬರೋದಿಲ್ಲ ನನ್ಗೆ ನೈಟ್ ಟೈಮ್ ಅಲ್ಲಿ. ಈಗ ಡೇ ಟೈಮ್ ಅಲ್ಲಿ ಎಷ್ಟೇ ಕೆಲಸ ಮಾಡಿದ್ರು ಕೂಡ ನೈಟ್ ಟೈಮ್ ಅಲ್ಲಿ ನಿದ್ದೆ ಬರೋದಿಲ್ಲ. ಅಂದ್ರೆ ಇದು ಏಜ್ ಪ್ರಾಬ್ಲಮ್ ಅಂತ ಹೇಳ್ತೀರಾ ಅಥವಾ ಅವರ ಫಿಸಿಕಲ್ ಪ್ರಾಬ್ಲಮ್ ಏನಾದ್ರು ಇರುತ್ತಾ, ಹೇಗೆ ಅಂತ? ಇರುತ್ತೆ, ಏಜ್ ಪ್ರಾಬ್ಲಮ್ ಇರುತ್ತೆ. ಬಟ್ ಏಜ್ ಪ್ರಾಬ್ಲಮ್ ಅಂತ ನೆಗ್ಲೆಕ್ಟ್ ಮಾಡಬಾರ್ದು ಅಗೈನ್. ಓಕೆ, ಸೊ ಅಟ್ಲೀಸ್ಟ್ ಮಿನಿಮಮ್ 8-9 hours ಆರ್ ಅಟ್ಲೀಸ್ಟ್ 7-8 hours ಡೆಫಿನೆಟ್ಲಿ ಸ್ಲೀಪಿಂಗ್ ಅವರ್ಸ್ ಇರಬೇಕು. ಇಲ್ಲ ಅಂದರೆ ಅಗೈನ್ ಸ್ಟ್ರೆಸ್, ಆಂಗ್ಸೈಟಿ, ಓಕೆ, ಇದಂತ ಬರುತ್ತೆ. ಸೊ ಅದಕ್ಕೂ ಈ ಥರ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದರೆ, ವಾಕಿಂಗು ಆರು ಸ್ವಿಮ್ಮಿಂಗು ಈ ಥರ ಮಾಡಿದರೆ ಡೆಫಿನೆಟ್ಲಿ ಸ್ಲೀಪ್ ಇಂಪ್ರೂವ್ ಆಗುತ್ತೆ. ಸೊ ಅದಕ್ಕೂ ಟ್ರೀಟ್ಮೆಂಟು, ಟ್ಯಾಬ್ಲೆಟ್ಸು ಅದು ಬೇಡ. ನ್ಯಾಚುರಲ್ ಆಗಿ ಟ್ರೈ ಮಾಡಬೇಕು ಟು ಇಂಪ್ರೂವ್ ಸ್ಲೀಪಿಂಗ್ ಅವರ್ಸ್. ಓಕೆ, ಸೊ ಡೆಲಿವರಿ ಆದ್ಮೇಲೆ ಸಪ್ಲಿಮೆಂಟ್ಸ್ ಇದೆ ಅಥವಾ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಸಪ್ಲಿಮೆಂಟ್ಸ್ ಇದೆ ಅಂತ ಹೇಳಿದ್ರಿ. ಆದ್ರೆ ಈಗ ಏಜ್ ಆದವರಿಗೆ ಏನಾದ್ರು ಸಪ್ಲಿಮೆಂಟ್ಸ್ ಇರುತ್ತಾ ಡಾಕ್ಟರ್? ಈಗ ರೆಕಮೆಂಡ್ ಮಾಡ್ತೀರಾ ನೀವು? ಅಂದ್ರೆ ಫುಡ್ ಅಲ್ಲಿ ಅದನ್ನ ನಮ್ಗೆ ಅಷ್ಟು ನಮ್ಮ ದೇಹಕ್ಕೆ ತಗೊಳ್ಳಿಕ್ ಆಗೋದಿಲ್ಲ, ಅದನ್ನ ಸಪ್ಲಿಮೆಂಟ್ ಮುಖಾಂತರ ತಗೊಂಡ್ ಸ್ವಲ್ಪ ಎನರ್ಜಿ ಪಡ್ಕೋಬಹುದು ನಾನು, ಆತರ ಏನಾದ್ರು ಇದೆಯಾ ಅಂತ? ಕರೆಕ್ಟ್, ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ತಗೋಬೇಕು ಅವರು. ಆಫ್ಟರ್ 50 years ವುಮನ್ ಎಸ್ಪೆಷಲಿ ಬೋನ್ ಸ್ಟ್ರೆಂತ್ಗೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಕೊಡ್ತೀವಿ. ಅದೊಂದು ಸಾಕು. ರಿಮೈನಿಂಗ್ ಆಲ್ ನಾರ್ಮಲ್ ಹೆಲ್ದಿ ಡೈಟ್ ತಗೊಂಡ್ರೆ ಸಾಕು ಕ್ಯಾಲ್ಸಿಯಂ. ಡಾಕ್ಟರ್, ಮಹಿಳೆಯರು ತಮ್ಮ ಆರೋಗ್ಯಕ್ಕೋಸ್ಕರ ಯಾವೆಲ್ಲ ಟೆಸ್ಟ್ ಅಥವಾ ಯಾವೆಲ್ಲ ಸ್ಕ್ರೀನಿಂಗ್ ಅನ್ನ ಮಾಡಿಸ್ಬೇಕಾಗತ್ತೆ? ಸೊ ಇದ್ರ ಬಗ್ಗೆ ತಿಳಿಸ್ಕೊಡಿ. ಸ್ಕ್ರೀನಿಂಗ್ ಎಸ್ಪೆಷಲಿ ಬ್ಲಡ್ ಟೆಸ್ಟ್ ಯೂಶ್ವಲಿ ಮಾಡ್ತಾರೆ. ಶುಗರು, ಹೈ ಬ್ಲಡ್ ಪ್ರೆಷರು, ಕೊಲೆಸ್ಟ್ರಾಲು ಅದಂತ ಇರುತ್ತೆ, ಥೈರಾಯ್ಡ್ ಇರುತ್ತೆ. ಬಟ್ ವುಮನ್ಗೆ ಸ್ಪೆಸಿಫಿಕಲಿ ಇಂಪಾರ್ಟೆಂಟ್ ಈಸ್ ಮ್ಯಾಮೋಗ್ರಾಮ್, ಅಂದರೆ ಬ್ರೆಸ್ಟ್ ಲೀಜನ್ಸ್. ಅದು ಅಲ್ಟ್ರಾಸೌಂಡ್ ಇಲ್ಲಾಂದರೆ ಎಕ್ಸ್ರೇ ಮಾಡ್ತಾರೆ. ಬ್ರೆಸ್ಟ್ ಲೀಜನ್ಸು ಗೊತ್ತಾಗುತ್ತೆ. ಇನಿಷಿಯಲ್ ಸ್ಟೇಜಸ್ಸಲ್ಲಿ ಬ್ರೆಸ್ಟ್ ಕ್ಯಾನ್ಸರು ಆ ಥರ ಗೊತ್ತಾಗುತ್ತೆ. ಆ್ಯಂಡ್ ವುಮನ್ಗೆ ಏನಾದರೂ ಬ್ರೆಸ್ಟ್ ಲಂಪು, ಬ್ರೆಸ್ಟ್ ಸ್ವೆಲ್ಲಿಂಗ್ ಇದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಇಲ್ಲ ಅಂದರೆ ಬ್ರೆಸ್ಟ್ ಸ್ಕಿನ್ನಲ್ಲಿ ಏನಾದರೂ ಚೇಂಜಸ್ ಇದೆ, ರೆಡ್ನೆಸ್ಸು, ರ್ಯಾಷಸ್ ಏನಾದರೂ ಇದೆ, ನೆಗ್ಲೆಕ್ಟ್ ಮಾಡಬಾರ್ದು. ದೆನ್ ನಿಪ್ಪಲ್ ಡಿಸ್ಚಾರ್ಜ್ ಏನಾದರೂ ಇದೆ ಅಂದ್ರೂ ನೆಗ್ಲೆಕ್ಟ್ ಮಾಡಬಾರ್ದು. ಸೊ ಇಯರ್ಲಿ ಸ್ಕ್ರೀನಿಂಗ್ ಇರುತ್ತೆ, ಅಲ್ಟ್ರಾಸೌಂಡ್ ಬ್ರೆಸ್ಟ್ ಮಾಡ್ಕೋಬೇಕು. ಬಟ್ ಈ ಥರ ಸಿಂಪ್ಟಮ್ಸ್ ಇರುವಾಗ ನೆಗ್ಲೆಕ್ಟ್ ಮಾಡಬಾರ್ದು. ಬ್ರೆಸ್ಟ್ ಲಂಪು, ಅಂಡರ್ ಆರ್ಮ್ಸ್ ಲಂಪು, ಸ್ವೆಲ್ಲಿಂಗ್ ಇದೆ ಅಂದರೆ ಮಾಸು, ಗಡ್ಡೆ ಥರ, ಇಲ್ಲ ಅಂದರೆ ಸ್ಕಿನ್ ಚೇಂಜಸ್, ನಿಪ್ಪಲ್ ಡಿಸ್ಚಾರ್ಜ್, ಇದೊಂದು ಇಂಪಾರ್ಟೆಂಟ್. ಇನ್ನೊಂದು ಸ್ಕ್ರೀನಿಂಗ್ ಟೆಸ್ಟು ಪ್ಯಾಪ್ಸ್ಮಿಯರ್. ಸೊ ಯುಟರೈನ್ ಕ್ಯಾನ್ಸರು ಆರ್ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಸೊ ಸರ್ವೈಕಲ್ ಕ್ಯಾನ್ಸರಲ್ಲಿ ಪ್ಯಾಪ್ಸ್ಮಿಯರಲ್ಲಿ ಇಮಿಡಿಯೇಟ್ ಎರ್ಲಿ ಡಯಾಗ್ನೋಸಿಸ್ ಆಗುತ್ತೆ. ಆ್ಯಂಡ್ ಈವನ್ ಬಿಫೋರ್ ಮೆಲಿಗ್ನೆಂಟ್ ಸ್ಟೇಜ್, ಈವನ್ ಕ್ಯಾನ್ಸರ್ ಸ್ಟೇಜ್ಗೆ
ಮುಂಚೆ ಸ್ಟೇಜ್ನು ಗೊತ್ತಾಗುತ್ತೆ. ಸೊ ದೆನ್ ಟ್ರೀಟ್ಮೆಂಟ್ ಮಾಡ್ಬೋದು. ಅದಕ್ಕೂ ಸ್ಕ್ರೀನಿಂಗ್ ಇಂಪಾರ್ಟೆಂಟ್. ಸೊ ವಿ ಕ್ಯಾನ್ ಪ್ರಿವೆಂಟ್ ಸರ್ವೈಕಲ್ ಕ್ಯಾನ್ಸರ್. ಓಕೆ, ಅದು ಸಿಂಪ್ಟಮ್ಸ್ ಒಬ್ಬೊಬ್ಬರಿಗೆ ಬ್ಯಾಡ್ ಫೌಲ್ ಸ್ಮೆಲ್ಲಿಂಗು, ಬ್ಯಾಡ್ ಓಡರ್, ಬ್ಯಾಡ್ ಸ್ಮೆಲ್, ಡಿಸ್ಚಾರ್ಜ್ ಬರುತ್ತೆ. ಅವರು ನೆಗ್ಲೆಕ್ಟ್ ಮಾಡಬಾರ್ದು. ಸೊ ತೋರಿಸ್ಕೋಬೇಕು. ಈ ಥರ ಪ್ಯಾಪ್ಸ್ಮಿಯರು ಮಾಡಿಸ್ಕೋಬೇಕು. ಪ್ಯಾಪ್ಸ್ಮಿಯರ್ ಎವ್ರಿ 3 years ಮಾಡಿಸ್ಕೋಬೇಕು. ಸಿಂಪ್ಟಮ್ಸ್ ಇದ್ರೂ ಎಲ್ಲನೂ ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ಕೋಬೇಕು. ಇನ್ ಕೇಸ್ ಸಿಂಪ್ಟಮ್ಸ್ ಈ ಥರ ಡಿಸ್ಚಾರ್ಜ್ ಇದೆ ಅಂದರೆ ಡೆಫಿನೆಟ್ಲಿ ತೋರಿಸ್ಕೋಬೇಕು. ಓಕೆ, ಸೊ ಈ ಎರಡು ಇಂಪಾರ್ಟೆಂಟ್. ಈ ತರ ಟೆಸ್ಟ್ ಗಳಿದಾವೆ ಅಂತ ಹೇಳಿದ್ರಿ. ಸೊ ಈಗ ವಾರ್ನಿಂಗ್ ಸೈನ್ ಅಂತ ಬಂದಾಗ ಸ್ಪೆಷಲಿ ಬ್ರೆಸ್ಟ್ ಅಲ್ಲಿ ನಾವು ನೋಡಿದಾಗ, ಸೊ ಈಗ ಬ್ರೆಸ್ಟ್ ಪೇನ್ ಇತ್ತು ಕೆಲವರಿಗೆ ಅಂತ ಹೇಳಿದಾಗ ಅದು ವಾರ್ನಿಂಗ್ ಸೈನ್ ಆಗಿರ್ಬೋದಾ? ಒಂದೇ ಬ್ರೆಸ್ಟ್ ಅಲ್ಲಿ ಪೇನ್ ಇರುತ್ತೆ ಕೆಲವರಿಗೆ, ಅದು ಯಾವ ಕಾರಣಕ್ಕೋಸ್ಕರ ಆಗತ್ತೆ? ಹಾರ್ಮೋನ್ ಚೇಂಜಸ್ ಆಗತ್ತೆ ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅಂತ ಅಂದ್ಕೊಳ್ಬೇಕಾ ಹೇಗೆ ಅಂತ? ಯಾಕಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಯಾಕಂದ್ರೆ ನಾರ್ಮಲ್ ಆಗಿ ನಾನು ಇಂಟರ್ವ್ಯೂ ಮಾಡಿರೋ ಮಟ್ಟಿಗೆ ಅಂದ್ರೆ ಪೇನ್ಲೆಸ್ ಲಂಪ್ ಇರುತ್ತೆ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಸೊ ಬ್ರೆಸ್ಟ್ ಅಲ್ಲಿ ಪೇನ್ ಇತ್ತು ಅಥವಾ ಬ್ರೆಸ್ಟ್ ಅಲ್ಲಿ ನೋವಿದೆ ಅಥವಾ ಯಾವುದೋ ಒಂದು ಬ್ರೆಸ್ಟ್ ಅಲ್ಲಿ, ಲೆಫ್ಟ್ ಬ್ರೆಸ್ಟ್ ಅಥವಾ ರೈಟ್ ಬ್ರೆಸ್ಟ್ ಅಲ್ಲಿ ಪೇನ್ ಇದೆ ಅಂದಾಗ ವರಿ ಮಾಡ್ಬೇಕಾಗತ್ತಾ? ಕಾರಣ ಏನಿರಬಹುದು ಇದಕ್ಕೆ ಅಂತ? ಡೆಫಿನೆಟ್ಲಿ ತೋರಿಸ್ಕೋಬೇಕು. ಬ್ರೆಸ್ಟ್ ಅಲ್ಲಿ ಏನು ನೆಗ್ಲೆಕ್ಟ್ ಮಾಡಬಾರ್ದು. ಪೇನ್ ಇದೆಯಾ, ಪೇನ್ಲೆಸ್ ಲಂಪ್ ಇದೆಯಾ, ಸ್ವೆಲ್ಲಿಂಗ್ ಇದೆಯಾ, ತೋರಿಸ್ಕೋಬೇಕು. ಬಟ್ ಯೂಶ್ವಲಿ ಬ್ರೆಸ್ಟ್ ಪೇನ್ ಈಸ್ ಮೋಸ್ಟ್ ಕಾಮನ್. ಅದು ಹಾರ್ಮೋನಲ್ ಚೇಂಜಸ್ 90% ಆಫ್ ದ ಟೈಮು ಇರುತ್ತೆ. ಓಕೆ, ಹಾರ್ಮೋನ್ ಚೇಂಜಸ್ ಅಲ್ಲಿ ಬ್ರೆಸ್ಟ್ ಸೆನ್ಸಿಟಿವಿಟಿ ಇನ್ಕ್ರೀಸ್ ಆಗುತ್ತೆ. ದೆನ್ ಅವ್ರಿಗೆ ಪೇನ್ ಬರುತ್ತೆ. ಓಕೆ, ಬಟ್ ಅದ್ರೂ ಸ್ಕ್ರೀನಿಂಗ್ ಮಾಡಿ ಬ್ರೆಸ್ಟ್ ಲಂಪ್ ಏನು ಇಲ್ಲ, ಗಡ್ಡೆ ಏನು ಇಲ್ಲ ಅಂತ ಸ್ಕ್ರೀನಿಂಗ್ ಮಾಡಿ ರೂಲ್ ಔಟ್ ಮಾಡ್ಕೋಬೇಕು. ಓಕೆ ಓಕೆ, ಸೊ ಬ್ರೆಸ್ಟ್ ಪೇನ್ ಕಾಮನ್ ಆಗಿ ಇರುತ್ತೆ, ಬಟ್ ಹಾರ್ಮೋನ್ ಚೇಂಜಸ್ ಅಲ್ಲಿನೂ ಬ್ರೆಸ್ಟ್ ಪೇನ್ ಇರುತ್ತೆ. ಓಕೆ, ಯಾಕಂದ್ರೆ ಈಗ ಕೆಲವರಿಗೆ ಪೀರಿಯಡ್ಸ್ ಹತ್ರ ಬಂದಾಗ ಬ್ರೆಸ್ಟ್ ಪೇನ್ ಕಾಮನ್ ಆಗಿರುತ್ತೆ, ಆದ್ರೆ ಪೀರಿಯಡ್ಸ್ ಡೇಟ್ ಅನ್ನ ಹೊರತುಪಡಿಸಿನೂ ಸಮ್ ಟೈಮ್ಸ್ ಪೇನ್ ಇರುತ್ತೆ ಅಲ್ವಾ? ಸೊ ಅದು ಕೂಡ ಹಾರ್ಮೋನ್ ಚೇಂಜಸ್ ಆಗಿರುತ್ತೆ. ಹಾರ್ಮೋನ್ ಚೇಂಜಸ್ ಪ್ರೀ ಮೆನ್ಸ್ಟ್ರುವಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಒಬ್ಬೊಬ್ಬರಿಗೆ ಮೂಡ್ ಸ್ವಿಂಗ್ಸ್, ಬ್ರೆಸ್ಟ್ ಚೇಂಜಸ್ ಆರ್ ಬ್ರೆಸ್ಟ್ ಪೇನು ಇದಂತ ಬಿಫೋರ್ ಪೀರಿಯಡ್ಸ್ ಆರ್ ಇಲ್ಲಾಂದ್ರೆ ಆಫ್ಟರ್ ಪೀರಿಯಡ್ಸ್ ಬರುತ್ತೆ. ದಟ್ ಈಸ್ ಡ್ಯೂ ಟು ಹಾರ್ಮೋನ್ ಚೇಂಜಸ್. ಏನೂ ಆಗಲ್ಲ. ಅದಕ್ಕೂ ವಿಟಮಿನ್ ಇ ಕ್ಯಾಪ್ಸುಲ್ ಆ ತರ ಕೊಡ್ತೀವಿ, ಹೆಲ್ಪ್ ಆಗುತ್ತೆ. ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವ್ಯಾಕ್ಸಿನೇಷನ್. ಸೊ ವುಮನ್ಗೆ ಈ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ ಇದೆ. ಓಕೆ, ಅದು 3 doses ಇರುತ್ತೆ. HPV ವ್ಯಾಕ್ಸಿನ್. ಸೊ ಅದು ತಗೊಂಡಿದ್ರೆ ವಿ ಕ್ಯಾನ್ ಪ್ರಿವೆಂಟ್ ಕ್ಯಾನ್ಸರ್. ಅದನ್ನು ರೆಕಮೆಂಡ್ ಮಾಡ್ತೀವಿ. ಸೊ ಈಗ 25 ದಾಟದ್ಮೇಲೆ ಅಂದ್ರೆ ಯಾವ ಏಜ್ ಅಲ್ಲಿ HPV ವ್ಯಾಕ್ಸಿನ್ ಕೊಡ್ಬೇಕಾಗತ್ತೆ? ಈಗ ಕೆಲವರಿಗೆ ಈಗ 30 ಆಗಿದೆ, 50 ಆಗಿದೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಅಮ್ಮಂದ್ರಿಗೆ ಈಗ ಕೊಡಿಸಬಹುದಾ HPV ವ್ಯಾಕ್ಸಿನ್ ಅಂತ ಒಂದು ಡೌಟ್ ಬರುತ್ತೆ. ಸೊ ಕೊಡಿಸಬಹುದಾ ಹೇಗೆ ಅಂತ? ಎಸ್, ಕೊಡಿಸಬಹುದು. ಯಾವ ಏಜ್ ಅಲ್ಲಿ? 13 years. ಇಟ್ ಸ್ಟಾರ್ಟ್ಸ್ ಫ್ರಮ್ 13 years. ಯಂಗ್ ಗರ್ಲ್ಸ್ ವಿ ಸ್ಟಾರ್ಟ್. ಬಟ್ ಯಂಗ್ ಏಜ್ ಅಲ್ಲಿ 65 ವರೆಗೂ 50 years. ಬಟ್ ಅದಾದ್ಮೇಲೆ ಎಫಿಕಸಿ ಕಡಿಮೆ ಇರುತ್ತೆ. ಸಪೋಸ್ ಯಂಗ್ ಏಜ್ ಅಲ್ಲಿ ತಗೊಂಡಿದ್ರೆ ಎಫಿಕಸಿ ಜಾಸ್ತಿ ಇರುತ್ತೆ. ಸಪೋಸ್ 13 years 15 years ಗರ್ಲ್ಸ್ ತಗೊಂಡಿದ್ರೆ ಅವ್ರಿಗೆ ಪ್ರೊಟೆಕ್ಷನ್ ಜಾಸ್ತಿ ಇರುತ್ತೆ. ಬಟ್ 50 years ವರೆಗೂ ಏನು ಪರವಾಗಿಲ್ಲ, ತಗೋಬಹುದು. 3 doses. ಇದೊಂದು ವ್ಯಾಕ್ಸಿನೇಷನ್ ಇಂಪಾರ್ಟೆಂಟ್. ಓಲ್ಡ್ ಏಜು 50 yearsಗೆ ಇನ್ನೊಂದು ಫ್ಲೂ ವ್ಯಾಕ್ಸಿನ್ ಅಂತ ಬರುತ್ತೆ, ಸೀಸನಲ್, ವಿಂಟರ್ ಸೀಸನ್ ಅಲ್ಲಿ ಅದೊಂದು ತಗೋಬಹುದು. ಸೊ ಮನೆಯವರೆಲ್ಲರ ಬಗ್ಗೆ ಕೇರ್ ಮಾಡುವಂತ ಅಮ್ಮಂದ್ರು ಅಥವಾ ಮಹಿಳೆಯರು ಯಾರೇ ಮನೆಯಲ್ಲಿದ್ರು ಕೂಡ ಸೊ ಬೇರೆಯವ್ರ ಬಗ್ಗೆ ಎಲ್ಲ ಕೇರ್ ಮಾಡ್ತಾರೆ, ಅವ್ರ ಬಗ್ಗೆ ಅವರು ತುಂಬಾ ಲೆಸ್ ಆಗಿ ಕೇರ್ ಮಾಡ್ಕೋತಾರೆ. ಸೊ ಅವ್ರ ಬಗ್ಗೆ ಕೂಡ ನಾವು ಆರೋಗ್ಯ ಕಾಳಜಿನ ವಹಿಸ್ಬೇಕಾಗತ್ತೆ. ಅಥವಾ ಅವ್ರು ವಹಿಸದೇ ಇದ್ರು ಅವ್ರ ಮನೆಯಲ್ಲಿರುವ ಈಗ ಮಗ ಆದವ್ರು ಅಥವಾ ಮಗಳಾದವಳು ಅಮ್ಮನ್ಗೆ ಏನಾಗಿದೆ ಅಥವಾ ಅಮ್ಮನ ಬಗ್ಗೆ ಕೇರ್ ಮಾಡುವಂಥದ್ದು. ಅಮ್ಮಂಗೆ ಒಂಚೂರು ಹುಷಾರಿಲ್ಲ ಅಂತ ಹೇಳಿದ್ರು ಏನಾಗಿದೆ ಅಂತ ಕೇಳ್ದಾಗ್ಲೇ ಅಮ್ಮನಿಗೆ ಖುಷಿ ಆಗ್ಬಿಡುತ್ತೆ ಅಲ್ವಾ? ಸೊ ಅಟ್ಲೀಸ್ಟ್ ನನ್ ಬಗ್ಗೆ ಕೇರ್ ತಗೊಳ್ಳೋರು ಇದಾರೆ ಅಂತ. ಇಲ್ಲಾಂದ್ರೆ ಕೆಲವರಿಗೆ ಆ ಏಜ್ ಅಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಅಯ್ಯೋ ನನ್ ಬಗ್ಗೆ ಕಾಳಜಿ ಮಾಡೋರು ಯಾರು ಇಲ್ಲ, ನನ್ ಬಗ್ಗೆ ಯಾರು ಕೇರ್ ಮಾಡಲ್ಲ ಅನ್ನೋ ತರ ಮೈಂಡ್ ಸೆಟ್ ಕೂಡ ಬಂದ್ಬಿಡುತ್ತೆ. ಇನ್ನು ಕೆಲವೊಂದಿಷ್ಟು ಕ್ಯಾಟಗರಿಯಲ್ಲಿ ನೋಡೋದಾದ್ರೆ ನನಗೆ ಏನಾಗ್ಬೇಕು ಇನ್ನು, ಸೊ ನನ್ನ ಮಕ್ಳು ಚೆನ್ನಾಗಿದ್ರೆ ಸಾಕು, ನನ್ಗೆ ಏನಾದ್ರೂ ಪರವಾಗಿಲ್ಲ, ನಾನ್ ಸಹಿಸ್ಕೋತೀನಿ ಅನ್ನುವಂತ ಒಂದು ಮೈಂಡ್ ಸೆಟ್ ಕೂಡ ಇರುತ್ತೆ. ಸೊ ಮಹಿಳೆಯರು ಯಾವ ರೀತಿಯಾಗಿ ಆರೋಗ್ಯವಾಗಿ ಇರಬೇಕು, ಸೊ ಅವ್ರ ಹೆಲ್ತ್ ಅನ್ನ ಹೆಂಗ್ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಅನ್ನ ನಮ್ಮ ಆಡಿಯನ್ಸ್ ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ಥ್ಯಾಂಕ್ ಯು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಿಳೆಯರ ಒಟ್ಟಾರೆ ಆರೋಗ್ಯ, ಅದು ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಅಥವಾ ಏಜ್ ಆದ್ಮೇಲೆ ಬರುವಂತ ಕೆಲವೊಂದಿಷ್ಟು ಕಂಡೀಷನ್ಸ್ ಆಗಿರ್ಬೋದು, ಸೊ ಎಲ್ಲದ್ರ ಬಗ್ಗೆ ಒಂದು ಡೀಟೇಲ್ಡ್ ಆಗಿರುವಂತ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಕ್ಕೆ ಧನ್ಯವಾದ ಡಾಕ್ಟರ್. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಿಳೆಯರು, ಅದರಲ್ಲೂ
ಅದರಲ್ಲೂ ಕೂಡ ಸ್ಪೆಷಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಅಮ್ಮಂದ್ರು ತಮ್ಮ ಆರೋಗ್ಯವನ್ನು ಯಾವ ರೀತಿಯಾಗಿ ಕಾಪಾಡ್ಕೋಬೇಕಾಗತ್ತೆ. ಸೊ ಯಾರ ಹತ್ರನೂ ಹೇಳಕ್ಕಾಗದೇ ಇರುವಂಥ ಕೆಲವೊಂದಿಷ್ಟು ಸಮಸ್ಯೆಗಳು, ಡಾಕ್ಟರ್ ಆಗಲೇ ಹೇಳ್ದ ಹಾಗೆ ಅವರಿಗೆ ಯೂರಿನ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಬೇರೆ ಪೋಷಕಾಂಶಗಳ ಕೊರತೆ ಆಗಿರ್ಬೋದು. ಸೊ ಇದು ನನಗಷ್ಟೇ ಕಾಮನ್ ಅಂತ ಅಂದುಕೊಳ್ಳೋದಕ್ಕಿಂತ ಒಂದು ಸತಿ ಆಸ್ಪತ್ರೆಗೆ ಹೋಗಿ ಅದನ್ನು ತೋರಿಸ್ಕೊಳ್ಳೋ ಅಂಥದ್ದು ಅಥವಾ ನನ್ನ ಆರೋಗ್ಯದ ಬಗ್ಗೆ ಕೂಡ ನನಗೆ ಕಾಳಜಿ ಇರಬೇಕು ಅನ್ನುವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಸೊ ಡಾಕ್ಟರ್ ಹೇಳಿರುವಂಥ ಎಲ್ಲ ಸಲಹೆಯನ್ನು ಕೂಡ ಎಲ್ಲ ಅಮ್ಮಂದಿರು ಅಥವಾ ಎಲ್ಲ ಮಹಿಳೆಯರು ತಪ್ಪದೇ ಪಾಲಿಸಿ ಅಂತ ಹೇಳ್ತಾ, ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.